ಹಲೋ ಎವ್ರಿವನ್, ಮತ್ತೊಮ್ಮೆ ಕ್ರಿಯಾನ್ಸ್ ಟ್ಯಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನಿಮ್ಮ ಜಾಬ್, ಕೆರಿಯರ್, ಹೆಲ್ತ್ ಮತ್ತೆ ಲವ್ ಲೈಫ್ ಅದರ ಬಗ್ಗೆ ಒಂದು ರೀಡಿಂಗ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಇದೊಂದು ರಿಕ್ವೆಸ್ಟ್ ವಿಡಿಯೋ ಆಗಿದೆ. ಇಲ್ಲಿ 2 ಪೈಲ್ ಮಾಡಿದೀನಿ. ಪೈಲ್ ನಂಬರ್ 1, ಪೈಲ್ ನಂಬರ್ 2. ನೀವು 1 ನಿಮಿಷ ಮೆಡಿಟೇಟ್ ಮಾಡಿ ನಿಮ್ಗೆ ಯಾವ ಪೈಲ್ ಇಷ್ಟ ಆಗುತ್ತೆ ಅದನ್ನ ಆರಿಸ್ಕೊಳ್ಳಿ. 1 ಅಥವಾ 2 ಅಥವಾ ನೀವು 2 ಪೈಲ್ ಸಹಿತ ನೋಡಬಹುದು. ನಿಮ್ಗೆ ಏನಾದ್ರೂ ಅನ್ಎಕ್ಸ್ಪೆಕ್ಟೆಡ್ ನ್ಯೂಸ್ಗಳು ಬರಬಹುದಾ, ನಿಮ್ ಜೀವನ ಹೇಗಿರುತ್ತೆ ಆತರ ನೋಡೋಣ. ಏನೇನ್ ಮೆಸೇಜಸ್ ಬರಬಹುದು ಏಂಜಲ್ಸ್ ಇಂದ ಆತರ ನೋಡೋಣ. ಈಗ ಫೈಲ್ ನಂಬರ್ 1 ಏನ್ ಹೇಳತ್ತೆ, ಮೊದಲು ಒರಾಕಲ್ ಕಾರ್ಡ್ಸ್ ತೆಗೆದ್ಬಿಡ್ತೀನಿ. ಅದೇನ್ ಮೆಸೇಜಸ್ ಕೊಡುತ್ತೆ ನಿಮ್ಗೆ, ಏನೇನು ನಿಮ್ ಲೈಫಲ್ಲಿ ಚೇಂಜಸ್ ಆಗಬಹುದು ಆತರ ನೋಡೋಣ. ನಿಮ್ಮ ಲವ್ ಲೈಫ್ ಇರಬಹುದು, ಕೆರಿಯರ್ ಅಥವಾ ಜಾಬ್ ಇರಬಹುದು, ಬಿಸ್ನೆಸ್ ಮತ್ತು ನಿಮ್ಮ ಹೆಲ್ತ್ ಮುಂದೆ ಏನಿರಬಹುದು ನೋಡೋಣ. ಏನ್ ಮೆಸೇಜಸ್ ಬರುತ್ತೆ. ಇಲ್ಯೂಷನ್ಸ್, ಎಂಬ್ರೇಸ್ ದಿ ಟ್ರೂತ್ ಆ ಥರ ಇದೆ. ಕನ್ಫ್ರಂಟೇಷನ್, ಪಿಕ್ ಯುವರ್ ಬ್ಯಾಟಲ್ಸ್ ವೈಸ್ಲಿ ಆ ಥರ ಹೇಳ್ತಾ ಇದೆ. ನಿಮಗೆ ಒಳ್ಳೊಳ್ಳೆ ಮೆಸೇಜಸ್ ಬರ್ತಾ ಇದೆ. ಇಲ್ಲಿ ಫ್ರೆಂಡ್ಶಿಪ್, 1 ಮೋರ್, ಏಂಜಲ್ ಆಫ್ ಮಿರಾಕಲ್ಸ್, ವಾವ್. ವೆಕೇಶನ್, ಬಾಟಮ್ ಆಫ್ ದಿ ಡೆಕ್. ಈಗ ನೋಡೋಣ ಏನೇನು ಹೇಳುತ್ತೆ ಈ ಮೆಸೇಜಸ್ ನಿಮಗೆ. ಈ ಬರೋ ತಿಂಗಳಲ್ಲಿ ಅಥವಾ ಮುಂದಿನ ನಿಮ್ಮ ಲೈಫಲ್ಲಿ ಏನೇನು ಚೇಂಜಸ್ ಆಗಬಹುದು. ಇಲ್ಯೂಷನ್, ತುಂಬಾ ಆಸೆಗಳು ಇಟ್ಕೊಂಡಿದ್ದೀರಾ. ಮುಂದೆ ನನ್ನ ಲೈಫ್ ಹೀಗಿರ್ಬೇಕು, ಹಾಗಿರ್ಬೇಕು, ಲವ್ ಲೈಫು, ಮತ್ತೆ ಅವ್ರು ಕಾಲ್ ಮಾಡ್ತಾರಾ, ಕಾಂಟ್ಯಾಕ್ಟ್ ಮಾಡ್ತಾರಾ, ನಮ್ಗೆ ಈ ಜಾಬ್ ಸಿಗತ್ತಾ, ಅಥವಾ ಮಕ್ಕಳಿರೋರು ಮುಂದೆ ನನ್ನ ಮಕ್ಕಳು ಚೆನ್ನಾಗಿ ಓದ್ತಾರ, ಅವ್ರದ್ದೊಂದು ಒಳ್ಳೆ ಎಜುಕೇಶನ್ ಇದೆಯಾ, ಆ ಥರ ಎಲ್ಲ ಏನೇನೋ ಯೋಚನೆಗಳಿದೆ, ಏನೇನೋ ಆಸೆಗಳಿದೆ ನಿಮ್ಮಲ್ಲಿ. ಇದಕ್ಕೊಂದು ಏನ್ ಹೇಳ್ತಾ ಇದೆ ಅಂದ್ರೆ ಎಂಬ್ರೇಸ್ ದಿ ಟ್ರೂತ್ ಆ ಥರ ಹೇಳ್ತಾ ಇದೆ. ಕೆಲವು ನಮ್ಮ ಲೈಫಲ್ಲಿ ನಡೆಯುತ್ತೆ, ಕೆಲವು ಆಗ್ದಿರಬಹುದು. ನಮ್ಮ ಪ್ರಯತ್ನ ಅಂತೂ ನಾವು ಮಾಡಬೇಕು. ಅದು ನಡೆಯೋದು ಬಿಡೋದು ದೇವರ ಇಚ್ಛೆ. ಆ ಥರನೂ ನೀವು ಕೆಲವು ಸರಿ ಮನಸ್ಸಿಗೆ ಸಮಾಧಾನ ಮಾಡ್ಕೋಬೇಕು. ನಮ್ಮ ಪ್ರಯತ್ನ ಅಂತೂ ನಾವು ಮಾಡಲೇಬೇಕು. ಕನ್ಫ್ರಾಂಟೇಷನ್, ಪಿಕ್ ಯುವರ್ ಬ್ಯಾಟಲ್ಸ್ ವೈಸ್ಲಿ. ಯಾವುದೇ ನಿಮ್ಮ ಬ್ಯಾಟಲ್ಸ್ ಅಂದ್ರೆ ಜೀವನದ ಸಮಸ್ಯೆಗಳು, ನಾನಾ ರೀತಿಯ ಸಮಸ್ಯೆಗಳು ಎಲ್ಲರ ಜೀವನದಲ್ಲೂ ಇರುತ್ತೆ. ಯಾರು ಖುಷಿಯಾಗಂತೂ ಈ ಪ್ರಪಂಚದಲ್ಲಿ ಇಲ್ಲ ಅಂತ ಹೇಳ್ಬಹುದು. ಆದ್ರಿಂದ ನಿಮ್ಮ ಸಮಸ್ಯೆಗಳನ್ನ ನೀವು ವೈಸ್ ಆಗಿ ಸಾಲ್ವ್ ಮಾಡ್ಕೊಳ್ಳೋದು ನೋಡಿ. ಆ ಥರ ಇಲ್ಲಿ ನಿಮ್ಗೆ ಮೆಸೇಜಸ್ ಬರ್ತಾ ಇದೆ. ನೆಕ್ಸ್ಟ್ ಟ್ಯಾರೋ ಕಾರ್ಡ್ಸ್ ಅಲ್ಲಿ ನೋಡೋಣ ಅದೇನೇನು ನಿಮ್ಗೆ ಹಿಂಟ್ಸ್ ಕೊಡಬಹುದು ನೋಡೋಣ. ಇಲ್ಲಿ ಸಮಸ್ಯೆಗಳಂತೂ ಇದೆ, ಅದನ್ನ ನೀವು ಸಮಾಧಾನವಾಗಿ ಸಾಲ್ವ್ ಮಾಡ್ಕೋಬೇಕು. ಅಥವಾ ಇನ್ನೊಬ್ರ ಸಮಸ್ಯೆಗಳನ್ನ ಸಾಲ್ವ್ ಮಾಡಕ್ ಹೋಗಿ ನೀವು ಕಷ್ಟಕ್ಕೆ ಸಿಕ್ಕಾಕೋಬಾರ್ದು. ಆ ಥರನೂ ಕೆಲವು ನಿಮ್ಗೆ ಇಲ್ಲಿ ಅಡ್ವೈಸಸ್ ಇದೆ. ಫ್ರೆಂಡ್ಶಿಪ್, ನರ್ಚರ್ ಯುವರ್ ರಿಲೇಶನ್ಶಿಪ್ಸ್ ಆ ಥರ ಹೇಳ್ತಾ ಇದೆ. ನಿಮ್ಮ ರಿಲೇಶನ್ಶಿಪ್ಗಳು ಇರಬಹುದು, ಲವ್ ಲೈಫ್ ಇರಬಹುದು, ಫ್ರೆಂಡ್ಸ್ ಇರಬಹುದು, ರಿಲೇಟಿವ್ಸ್ ಇರಬಹುದು, ಅಥವಾ ಮಕ್ಕಳು ಇರಬಹುದು. ಅವರಲ್ಲಿ ಒಂದು ಒಳ್ಳೆ ಫ್ರೆಂಡ್ಶಿಪ್ ನ ಬೆಳೆಸ್ಕೊಳ್ಳಿ. ಯಾವುದೇ ವಿಷಯವಾಗಿ ಆರ್ಗ್ಯುಮೆಂಟ್ಸ್ ಮಾಡೋದಾಗ್ಲಿ, ಜಗಳಗಳು ಮಾಡೋದಾಗ್ಲಿ ಆದಷ್ಟು ಅವಾಯ್ಡ್ ಮಾಡ್ಕೊಳ್ಳಿ. ಇಲ್ಲಿ ಮೊದಲೇ ನಿಮ್ಗೆ ಬಿ ವೈಸ್ ಅಂತ ಹೇಳ್ತಾ ಇದೆ. ಆದ್ರಿಂದ ನಿಮ್ಮ ಸಮಸ್ಯೆಗಳು, ಕೆಲವು ಸಮಸ್ಯೆಗಳು ಇರುತ್ತೆ ಸಂಬಂಧದಲ್ಲೂ ಸಹ. ಸಮಸ್ಯೆಗಳು ಕ್ರಿಯೇಟ್ ಮಾಡೋದೇ ಸಂಬಂಧಗಳು. ಆದ್ರಿಂದ ಅದನ್ನ ಮ್ಯಾನೇಜ್ ಮಾಡೋದನ್ನ ಕಲ್ತ್ಕೊಳ್ಳಿ. ತುಂಬಾ ಇಮೋಷನಲ್ ಆಗೋದು ಬೇಡ. ಮತ್ತೆ ಇಲ್ಲಿ ಕೆಲವರಿಗೆ ವೆಕೇಶನ್ ಇದೆ, ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಕೆಲವು ಕಡೆ ಓಡಾಡಿ, ನೇಚರ್ಗೆ ವಿಸಿಟ್ ಮಾಡಿ. ನಿಮ್ಮ ಮೈಂಡ್ ಯಾವುದೇ ಸಮಸ್ಯೆಗಳಿಂದ ತುಂಬಿರಬಹುದು, ಒಂದು ಹೀಲ್ ಮಾಡ್ಕೊಳ್ಳಿ ಅನ್ನೋದನ್ನು ಹೇಳ್ತಾ ಇದೆ. ಫೈನಲಿ, ಏಂಜಲ್ ಆಫ್ ಮಿರಾಕಲ್ಸ್, ಓಪನ್ ಯುವರ್ ಹಾರ್ಟ್ ಅಂಡ್ ಎಕ್ಸ್ಪೆಕ್ಟ್ ಎ ಮಿರಾಕಲ್.
ನೀವು ಈ ತರ ಎಲ್ಲ ಮಾಡ್ಕೊಂಡಾಗ ನಿಮ್ಮ ಜೀವನದಲ್ಲಿ ಒಳ್ಳೆ ಮಿರಾಕಲ್ಸ್ ಬರಬಹುದು. ನಿಮ್ಮ ಜೀವನ ಸುಗಮವಾಗಿ ಸಾಗುತ್ತೆ ಅನ್ನೋದೇ ಇಲ್ಲೊಂದು ಮಿರಾಕಲ್ ನಿಮಗೆ. ನಾವು ಯಾವಾಗ ಜಾಣರಾಗಿ ನಮ್ಮ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತೀವಿ, ಕೆಲವು ಸಮಸ್ಯೆಗಳನ್ನ ನಾವು ಏನು ಮಾಡಕ್ಕಾಗಲ್ಲ, ಅದನ್ನ ಬಿಟ್ಬಿಡಿ, ಅದು ತಾನಾಗಿ ಸರಿ ಹೋಗುತ್ತೆ. ಇವೆಲ್ಲ ನಿಮ್ಗೆ ಇಲ್ಲೊಂದು ಮಿರಾಕಲ್ಸ್ ಅಂತ ಹೇಳೋದು. ಆದ್ರಿಂದ ಇದಕ್ಕೆ ಟ್ಯಾರೋ ಕಾರ್ಡ್ಸ್ ಏನ್ ಹೇಳ್ಬೋದು ನೋಡೋಣ. ನಿಮ್ಗೆ ಇದಿಷ್ಟು ಮೆಸೇಜಸ್ ಇದೆ. ನಿಮ್ಮ ಲೈಫಲ್ಲಿ ಮುಂದೆ ಬರ್ತಾ ಮಿರಾಕಲ್ಸ್ ಆಗಬಹುದು. ನೀವು ಎಲ್ಲ ಜಾಣತನದಿಂದ ನೀವೆಲ್ಲನೂ ಮಾಡ್ಕೊಂಡು ಹೋದಾಗ ನಿಮ್ಮ ಲೈಫು ಮುಂದೆ ಚೆನ್ನಾಗಿ ಆಗುತ್ತೆ ಅನ್ನೋದನ್ನ ಹೇಳ್ತಾ ಇದೆ. ಇದಕ್ಕೆ ಏನ್ ಟ್ಯಾರೋ ಕಾರ್ಡ್ಸ್ ಏನ್ ಹೇಳುತ್ತೆ ನೋಡೋಣ. ಈ ಒಂದು ಮೆಸೇಜಸ್ಗಳಿಗೆ ನಿಮ್ಗೆ ಏನ್ ಕೊಡುತ್ತೆ ಇಲ್ಲಿ ನೋಡೋಣ. ಏನೇನು ಬರ್ಬೋದು ನಿಮ್ಮ ಲೈಫಲ್ಲಿ. ಹೌದು, ಸಮಸ್ಯೆಗಳಿದೆ, ತುಂಬಾ ಯೋಚನೆ ಮಾಡ್ತಾ ಇದ್ದೀರಾ. ಫೋರ್ ಆಫ್ ಪೆಂಟಿಕಲ್ಸ್. ಇಲ್ಲಿ ಯಾವ ತರ ನೋಡಿದಾಗ ಇಲ್ಲಿ ಏನ್ ಹೇಳ್ತಾ ಹೋಗುತ್ತೆ ಅಂದ್ರೆ, ಇಲ್ಲಿ ನಿಮ್ಗೆ ಒರಾಕಲ್ ಕಾರ್ಡ್ಸ್ ಅಲ್ಲಿ ಇಲ್ಯೂಷನ್ಸ್ ಬಂದಿತ್ತು, ಹಾಗೇನೆ ಇಲ್ಲೂ 7 ಆಫ್ ಕಪ್ಸ್ ಬಂದಿದೆ. ತುಂಬಾ ಯೋಚನೆ ಮಾಡ್ತೀರಾ, ಆಸೆಗಳು ಬೇಕಾದಷ್ಟಿವೆ ಲೈಫಲ್ಲಿ. ನಂಗೊಂದು ಒಳ್ಳೆ ಜಾಬ್ ಸಿಗ್ಬೇಕು, ನನ್ನ ಬಿಸ್ನೆಸ್ ಚೆನ್ನಾಗಾಗಬೇಕು, ಇರೋ ಸಂಬಂಧಗಳನ್ನ ನಾನು ಬಿಟ್ಕೊಡಲ್ಲ ಅಂತ ಅನ್ನೋದು ಇದೆ. ಇಲ್ಲಿ ನೀವು ಪೊಸೆಸಿವ್ನೆಸ್ ಇದೆ. ಮಕ್ಕಳಾಗಿರಬಹುದು ಅಥವಾ ನಿಮ್ಮ ಲವ್ ಲೈಫ್ ಆಗಿರಬಹುದು, ಯಾರನ್ನೂ ಬಿಟ್ಕೊಡಲ್ಲ. ಇಲ್ಲಿ ಒಂದ್ಸರಿ ನಿಮ್ಗೆ ಏನು ಹೇಳಿತ್ತು ಸೆಕೆಂಡ್ ಕಾರ್ಡ್, ಬಿ ವೈಸ್ ಅಂತ ಹೇಳಿತ್ತು. ಕೆಲವು ಸರಿ ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಡಿ. ನಿಮ್ಮ ಮೇಲೆ ಪ್ರೀತಿ ಇದ್ರೆ ಅವರು ನಿಮ್ಮನ್ನ ಆರಿಸ್ಕೋತಾರೆ. ಆತರ ಇಲ್ಲಿ ನಿಮ್ಗೆ ಮೆಸೇಜಸ್ ಇದೆ. ನಿಮ್ದು ಯಾವುದೇ ಜಾಬ್ ಆಗಿರಬಹುದು, ನಿಮ್ ಬಿಸಿನೆಸ್ ಆಗಿರಬಹುದು, ನಿಮ್ಗೆ ಸದ್ಯದಲ್ಲೇ ಕೆಲವು ಮಿರಾಕಲ್ಸ್ ಬರ್ತಾ ಇದೆ ಅನ್ನೋದನ್ನು ನಿಮ್ಗೆ ಒರಾಕಲ್ ಕಾರ್ಡ್ಸ್ ಹೇಳಿತ್ತು. ಆದ್ರಿಂದ ನಿಮ್ಮ ಬಿಸ್ನೆಸ್ ಅಲ್ಲೂ ಪ್ರಾಫಿಟ್ ಆಗಬಹುದು, ಜಾಬ್ ಅಥವಾ ನಿಮ್ಮ ಕೆರಿಯರ್ನಲ್ಲಿ ಒಂದು ಮುನ್ನಡೆ ಸಾಧಿಸ್ತೀರಾ ಅನ್ನೋದನ್ನ ಹೇಳ್ತಾ ಇದೆ ಪೇಜ್ ಆಫ್ ವ್ಯಾಂಡ್ಸ್. ಮತ್ತೆ ಕಾರ್ಡ್ಸ್ ಏನ್ ಹೇಳ್ಬೋದು ನೋಡೋಣ. ಮಕ್ಕಳನ್ನಾಗ್ಲಿ ಅಥವಾ ನಮ್ಮ ಪಾರ್ಟ್ನರ್ಸ್ನಾಗ್ಲಿ ನಾನು ಹೇಳ್ದಾಗೆ ಕೇಳಬೇಕು, ನನ್ನ ತರಾನೇ ನಡಿಬೇಕು, ಆ ಥರ ನೀವು ಕೆಲವು ನಿಮ್ಮ ಪೊಸೆಸಿವ್ನೆಸ್ನ ಬಿಟ್ಕೊಡಿ ಅನ್ನೋದು ಹೇಳ್ತಾ ಇದೆ. ಬಿ ವೈಸ್ ಅನ್ನೋದು ಒಂದು ಅಡ್ವೈಸ್ ನಿಮ್ಗಿಲ್ಲಿ. ನೆಕ್ಸ್ಟ್ ನೋಡೋಣ ಏನ್ ಹೇಳತ್ತೆ ಅಂತ. ಕೆಲವರಿಗೆ ಇಲ್ಲಿ ಪ್ರಮೋಷನ್ ಇದೆ, ಇನ್ ಕೆಲವರಿಗೆ ಲವ್ ಲೈಫಲ್ಲಿ ಪ್ರಪೋಸ್ ಮಾಡಬಹುದು ಯಾರಾದ್ರೂ, ಅಥವಾ ನೀವು ಆಲ್ರೆಡಿ ರಿಲೇಶನ್ಶಿಪ್ ನಲ್ಲಿದ್ರೆ ಅವ್ರು ನಿಮ್ಮದೊಂದು ಆಕ್ಷನ್ ತಗೋತಾರೆ ಅನ್ನೋದನ್ನ ಹೇಳ್ತಾ ಇದೆ. ಇಲ್ಲಿ ಪ್ರಮೋಷನ್ ಇರಬಹುದು, ನಿಮ್ಮ ಕೆರಿಯರ್ ಆಗಿರಬಹುದು, ಜಾಬ್ ಇರಬಹುದು, ಇಲ್ಲೊಂದು ಇಂಪ್ರೂವ್ಮೆಂಟ್ ಇದೆ ಅನ್ನೋದು ಹೇಳ್ತಾ ಇದೆ. ದಿ ಟವರ್ ಕಾರ್ಡ್. ಕೆಲವು ಸರಿ ಟವರ್ ಕಾರ್ಡ್ ಏನ್ ಹೇಳುತ್ತೆ, ನಿಮ್ಮ ಆಸೆಗಳನ್ನೆಲ್ಲ ಕಡಿಮೆ ಮಾಡ್ಕೊಳ್ಳಿ ಅನ್ನೋದನ್ನು ಹೇಳುತ್ತೆ. ತುಂಬಾ ಎಕ್ಸ್ಪೆಕ್ಟ್ ಮಾಡ್ಕೊಂಡಾಗ ಡಿಸಪಾಯಿಂಟ್ಮೆಂಟ್ ಇರುತ್ತೆ ಅಲ್ಲಿ. ಆತರ ನಿಮ್ಗೆ ಇಲ್ಲಿ ಟ್ಯಾರೋ ಕಾರ್ಡ್ ಇಂದ ಮೆಸೇಜಸ್ ಇದೆ. ಇಲ್ಲಿ 3 ಆಫ್ ಪೆಂಟಿಕಲ್ಸ್, ದಿ ವೀಲ್, 4 ಆಫ್ ಕಪ್ಸ್. ಇಲ್ಲಿ ಈ ಮೂರು ಏನು ಹೇಳುತ್ತೆ ನಿಮ್ಗೆ, ಇಲ್ಲಿ ಮೂರು ಏನು ಹೇಳುತ್ತೆ ಅಂತಂದ್ರೆ, ನಿಮ್ಮ ಲೈಫಲ್ಲಿ ವೀಲ್ ಆಫ್ ಫಾರ್ಚ್ಯೂನ್, ಮಿರಾಕಲ್ಸ್ ಬಂದಿತ್ತು ನಿಮ್ಗೆ, ಏಂಜಲ್ ಆಫ್ ಮಿರಾಕಲ್ಸ್. ಏನಾದ್ರೂ ನಡೀಬಹುದು ನಿಮ್ಮ ಲೈಫಲ್ಲಿ. ಒಳ್ಳೆ ಜಾಬ್ ಸಿಗಬಹುದು, ನಿಮ್ಮ ಬಿಸ್ನೆಸ್ ಚೆನ್ನಾಗಾಗಬಹುದು, ಒಂದು ಸುಂದರ ವ್ಯಕ್ತಿ ನಿಮ್ಮ ಲೈಫಲ್ಲಿ ಬರಬಹುದು, ಏನಾದ್ರೂ ಆಗಬಹುದು. 4 ಆಫ್ ಕಪ್ಸ್ ಇರೋದ್ರಿಂದ ಏನ್ ಬರುತ್ತೆ ನಿಮ್ ಲೈಫಲ್ಲಿ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಇದೆಲ್ಲ ಮಾಡ್ಕೊಂಡಾಗ ನಿಮ್ಮ ಹೆಲ್ತ್ ಮುಂದೆ ಚೆನ್ನಾಗಿ ಆಗ್ತಾ ಹೋಗುತ್ತೆ. ದಿ ವೀಲ್ ಆಫ್ ಫಾರ್ಚ್ಯೂನ್. ತುಂಬಾ ಯೋಚನೆ ಮಾಡೋದು, ತುಂಬಾ ಆಂಗ್ಸೈಟಿ, ಅದೆಲ್ಲ ಮನಸ್ಸಿಗೆ ಒಳ್ಳೇದೂ ಅಲ್ಲ. ಯಾರೋ ಒಂದು ಪರ್ಸನ್ ಕಾಯ್ಕೊಂಡು ಕೂತ್ಕೊಂಡಿರೋದು, ನನಗೆ ಜಾಬ್ ಸಿಕ್ಕಿಲ್ಲ, ನಂಗೆ ಒಳ್ಳೆ ಪೇಮೆಂಟ್ ಇಲ್ಲ,
ಆ ಥರ ಎಲ್ಲ ಕೆಲವು ತುಂಬಾ ಯೋಚನೆ ಮಾಡ್ತೀರಾ ನೀವು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದೆ. ನಿಮ್ಗೆ ಮೊದಲೇ ರಿಲ್ಯಾಕ್ಸೇಷನ್ ಕಾರ್ಡ್ ಬಂದಿತ್ತು, ಆದ್ರಿಂದ ನೀವು ಹೀಲ್ ಮಾಡ್ಕೋಬೇಕಾಗತ್ತೆ. ನಿಮ್ಮ ಮನಸ್ಸಲ್ಲಿ ಏನೇ ಯೋಚನೆಗಳಿರಬಹುದು ಅದನ್ನೆಲ್ಲ ಹೀಲ್ ಮಾಡ್ಕೊಂಡಾಗ ನಿಮ್ಮ ಹೆಲ್ತೂ ಚೆನ್ನಾಗಿ ಆಗ್ತಾ ಹೋಗುತ್ತೆ. ಇದರಿಂದ ಕೆಲವೇನೇ ಪ್ರಾಬ್ಲಮ್ಸ್ ಇರಬಹುದು, ಹೆಲ್ತ್ ಪ್ರಾಬ್ಲಮ್ಸ್, ಅಸಿಡಿಟಿ ಇರಬಹುದು, ಹೆಡೇಕ್ ಇರಬಹುದು, ಅದೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ರೆಸ್ಟ್ ಅಂಡ್ ರಿಜುವಿನೇಷನ್ ಆ ಥರ ನಿಮಗೆ ಕಾರ್ಡ್ ಬಂದಿತ್ತು. ಮತ್ತೆ 4 ಆಫ್ ಸೋರ್ಡ್ ಮತ್ತೆ ಹೀಲಿಂಗ್ ಕಾರ್ಡ್ ಬರ್ತಾ ಇದೆ ನಿಮಗೆ. ಇದು 3 ಕಾರ್ಡ್ಸ್ ನಿಮ್ಗೆ ಏನ್ ಹೇಳ್ತಾ ಇದೆ ಅಂದ್ರೆ ಇಲ್ಲಿ ಡೆವಿಲ್ ಕಾರ್ಡ್ ಬಂದಿದೆ, 7 ಆಫ್ ಸಾರ್ಟ್ಸ್ ಬರ್ತಾ ಇದೆ. ಕೆಲವು ಬ್ಯಾಡ್ ಹ್ಯಾಬಿಟ್ಸ್ ಇರಬಹುದು, ನಿಮ್ಮನ್ನ ನೀವು ಪ್ರಶ್ನೆ ಮಾಡ್ಕೊಳ್ಳಿ. ನಿಮ್ಮ ಒಳಗಿರುವಂತಹ ನೆಗೆಟಿವ್ ಥಾಟ್ಸ್ ಆಗಿರಬಹುದು ಅಥವಾ ಹ್ಯಾಬಿಟ್ಸು ಇರಬಹುದು ಕೆಲವರಿಗೆ, ಅದನ್ನೆಲ್ಲ ಕಡಿಮೆ ಮಾಡ್ಕೊಳ್ಳಿ. ಆತರ ಇಲ್ಲಿ ನಿಮ್ಗೆ ಮೆಸೇಜಸ್ ಇದೆ. ನಿಮ್ಮ ಹೆಲ್ತ್ ಪ್ರಾಬ್ಲಮ್ ಏನೇ ಇರಬಹುದು, ನಾನಾ ತರವಾದ ನಿಮ್ಮ ಮನಸ್ಸಿನ ಕಾಯಿಲೆಗಳಿರಬಹುದು, ಅದಕ್ಕೆಲ್ಲ ಇಲ್ಲಿ ಹೀಲಿಂಗ್ ಅಂತ ಹೇಳ್ತಾ ಇದೆ. ಇಲ್ಲಿ ಡೆವಿಲ್ ಕಾರ್ಡ್ ಇರೋದ್ರಿಂದ ನಿಮ್ಮ ನೆಗೆಟಿವ್ ಥಾಟ್ಸ್ ಆಗಿರಬಹುದು, ನೆಗೆಟಿವ್ ಹ್ಯಾಬಿಟ್ಸ್ ಆಗಿರಬಹುದು, ಅದನ್ನೆಲ್ಲ ನೀವು ಕೆಲವು ಸರಿ ಕಡಿಮೆ ಮಾಡ್ಕೊಂಡಾಗ, ಹೀಲ್ ಮಾಡ್ಕೊಂಡಾಗ ನಿಮ್ಗೆ ಇಲ್ಲಿ ಒಳ್ಳೆ ಹೆಲ್ತ್ ಇದೆ. 7 ಆಫ್ ಸಾರ್ಟ್ಸ್. ಕೆಲವು ಡಿಸಪಾಯಿಂಟ್ಮೆಂಟ್ಸ್ ಇರಬಹುದು ನಿಮ್ಮ ಲೈಫಲ್ಲಿ, ಅದನ್ನೆಲ್ಲ ಮರ್ತು ಬಿಡಿ. ನಿಮ್ ಲೈಫಲ್ಲಿ ಬರಬೇಕು ಅಂತ ಇದ್ರೆ ಬಂದೇ ಬರ್ತಾರೆ. ಏನಾದ್ರೂ ಸರಿ, ಜಾಬ್ ಆಗಿರಬಹುದು, ಒಳ್ಳೆ ವ್ಯಕ್ತಿ ಆಗಿರಬಹುದು, ಬೇರೆ ಏನೇ ಪರಿಸ್ಥಿತಿ ಇರಬಹುದು. ಯಾವಾಗನೂ ಪಾಸಿಟಿವ್ ಆಗಿ ಯೋಚನೆ ಮಾಡಿ, ಕಳೆದು ಹೋದ ಕೆಲವು ನಿರಾಸೆಗಳಾಗಿರಬಹುದು ಅದನ್ನೆಲ್ಲ ಮರೆಯಕ್ಕೆ ಟ್ರೈ ಮಾಡಿ. ಮರ್ತು ನೀವು ಮುಂದೆ ಹೋದಾಗ ನಿಮ್ಗೆ ಇಲ್ಲಿ ಒಳ್ಳೆ ಹೆಲ್ತ್ ಇರುತ್ತೆ. ಆದಷ್ಟು ನಿಮ್ಮ ಬ್ಯಾಡ್ ಹ್ಯಾಬಿಟ್ಸ್ಗಳನ್ನೆಲ್ಲ ಕಡಿಮೆ ಮಾಡ್ಕೊಳ್ಳಿ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದೆ. ಆದ್ರಿಂದ ದಿ ಮ್ಯಾಜಿಷಿಯನ್ ಕಾರ್ಡ್, ಫೈನಲಿ ಮ್ಯಾಜಿಷಿಯನ್ ಕಾರ್ಡ್. ನಿಮ್ಮ ಲೈಫ್ ಒಂದು ಮ್ಯಾಜಿಕ್ ತರ ಟರ್ನ್ ಆಗುತ್ತೆ. ಇಲ್ಲಿ ಬಾಟಮ್ ಆಫ್ ದಿ ಡೆಕ್ ಪೇಜ್ ಆಫ್ ಸಾರ್ಟ್ಸ್ ಬರ್ತಾ ಇದೆ. ಒಳ್ಳೆ ಜಾಬ್ ಸಿಗುತ್ತೆ, ನಿಮ್ ಲೈಫ್ ಚೆನ್ನಾಗಾಗುತ್ತೆ, ಒಳ್ಳೆ ಹೆಲ್ತ್ ಇರುತ್ತೆ. ಇಲ್ಲಿ ನಿಮ್ಮ ಲೈಫ್ ಮ್ಯಾಜಿಕ್ ತರ ಮುಂದೆ ಹೋಗುತ್ತೆ ಅನ್ನೋದನ್ನ ಇಲ್ಲಿ ಕಾರ್ಡ್ಸ್ಗಳೆಲ್ಲ ಹೇಳ್ತಾ ಇದೆ. ನಿಮ್ಮ ಲೈಫು ಹೀಗೆ ಚೆನ್ನಾಗಿರ್ಲಿ, ನೀವೇನೇನು ಅನ್ಕೋತೀರಾ ಅದೆಲ್ಲ ನಿಮ್ ಲೈಫಲ್ಲಿ ಬರಲಿ ಅಂತ ಹೇಳ್ತಾ ನಾನು ಈ ರೀಡಿಂಗ್ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಪೈಲ್ ನಂಬರ್ 2ಗೆ ಹೋಗೋಣ. ನನ್ನ ರೀಡಿಂಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಲೋ ಪೈಲ್ ನಂಬರ್ 2, ನಿಮ್ಗೆ ಏನೇನ್ ಮೆಸೇಜಸ್ ಬರಬಹುದು ನೋಡೋಣ. ನಿಮ್ಮ ಲೈಫಲ್ಲಿ ಏನೇನು ಚೇಂಜಸ್ ಬರಬಹುದು, ನಿಮ್ಮ ಜಾಬ್ ಆಗಿರಬಹುದು, ನಿಮ್ಮ ಲವ್ ಲೈಫ್ ಆಗಿರಬಹುದು, ಅಥವಾ ನಿಮ್ಮ ಹೆಲ್ತ್ ಆಗಿರಬಹುದು. ಏನ್ ಮೆಸೇಜಸ್ ಬರುತ್ತೆ ನೋಡೋಣ. ವಾವ್, ಸೆಲೆಬ್ರೇಷನ್. ನೆಕ್ಸ್ಟ್ ಕಾರ್ಡ್ ಏನು ನೋಡೋಣ. ಮನಿ. ಒಳ್ಳೆ ಜಾಬ್ ಸಿಗ್ತಾ ಇದೆ ನಿಮಗೆ, ನಿಮ್ಮ ಬಿಸ್ನೆಸ್ ಅಲ್ಲಿ ಪ್ರಾಫಿಟ್ ಆಗ್ಬೋದು. ಫಾಲೋ ಯುವರ್ ಇಂಟ್ಯೂಷನ್. ಔಲ್. ಒನ್ ಮೋರ್ ಫೈನಲ್ ಕಾರ್ಡ್ ನೋಡೋಣ ಏನ್ ಬರುತ್ತೆ ಅಂತ. ಚಿಲ್ಡ್ರನ್. ಬಾಟಮ್ ಆಫ್ ದಿ ಡೆಕ್ ಕಾಂಪಿಟಿಷನ್. ನಿಮ್ಗೇನು ಹೇಳ್ತಾ ಹೋಗುತ್ತೆ ನೋಡೋಣ. ಇನ್ನು ಕೆಲವು ದಿವಸಗಳಲ್ಲಿ ಇಲ್ಲೊಂದು ಸೆಲೆಬ್ರೇಷನ್ ಇದೆ. ಲೆಟ್ ಗೋ ಅಂಡ್ ಹ್ಯಾವ್ ಫನ್. ನಿಮ್ಮ ಪರ್ಸನಲ್ ಲೈಫ್ ಆಗಿರಬಹುದು, ಏನೇ ವಿಷಯದಲ್ಲಾದ್ರೂ ಸರಿ, ಇಲ್ಲೊಂದು ಸೆಲೆಬ್ರೇಷನ್ ಇದೆ. ನೀವು ಎಂಜಾಯ್ ಮಾಡ್ತೀರಾ. ಯು ವಿಲ್ ಬಿ ಹ್ಯಾಪಿ ಇನ್ ದಿ ಫ್ಯೂಚರ್ ಡೇಸ್. ಆ ತರ ಅನಿಸ್ತಾ ಇದೆ ಇಲ್ಲಿ ಮನಿ. ಫೈಂಡ್ ಎ ವೇ ಟು ಅಬಂಡೆನ್ಸ್.
ಮುಂದೆ ನಿಮ್ಮ ಜೀವನ ಫೈನಾನ್ಷಿಯಲಿ ಯು ವಿಲ್ ಬಿ ಸ್ಟ್ರಾಂಗ್ ಆ ಥರ ಹೇಳ್ತಾ ಇದೆ. ಇಲ್ಲಿ ಔಲ್ ಫಾಲೋ ಯುವರ್ ಇಂಟ್ಯೂಷನ್. ನಿಮ್ಮ ಹೆಲ್ತ್ ಆಗಿರಬಹುದು, ಯಾವುದೇ ವಿಷಯ ಆಗಿರಲಿ, ನಿಮ್ಮ ಮನಸ್ಸನ್ನ ಕ್ಲಿಯರ್ ಮಾಡ್ಕೋಬೇಕಾಗತ್ತೆ, ಹೀಲ್ ಮಾಡ್ಕೋಬೇಕಾಗತ್ತೆ. ಕೆಲವು ಸರಿ ಯಾವುದೇ ಹೆಲ್ತ್ ಪ್ರಾಬ್ಲಮ್ ಇರಲಿ, ರೆಗ್ಯುಲರ್ ಹೆಲ್ತ್ ಚೆಕಪ್ಸ್ ಆಗಲಿ, ಆ ಥರ ಎಲ್ಲ ನೀವು ಮಾಡ್ಕೊಂಡಾಗ ನಿಮ್ಮ ಲೈಫ್ ಮುಂದೆ ಚೆನ್ನಾಗಿರುತ್ತೆ. ಫಾಲೋ ಯುವರ್ ಇಂಟ್ಯೂಷನ್, ನಿಮ್ಮ ಮನಸ್ಸನ್ನ ಕೇಳಿ. ಆ ಥರ ನಿಮ್ಗಿಲ್ಲಿ ಮೆಸೇಜಸ್ ಇದೆ. ಚಿಲ್ಡ್ರನ್, ನೋ ದಟ್ ಯುವರ್ ಚಿಲ್ಡ್ರನ್ ಆರ್ ಪ್ರೊಟೆಕ್ಟೆಡ್. ಕೆಲವ್ರಿಗೆ ಇಲ್ಲಿ ಮಕ್ಕಳು ಯೋಚನೆ ಇರಬಹುದು, ಅವರ ಎಜುಕೇಶನ್ ಇರಬಹುದು, ಅವರ ಮದುವೆ ಇರಬಹುದು, ಅಥವಾ ಅವ್ರ ಹೆಲ್ತ್ ಇರಬಹುದು, ಅಥವಾ ಇನ್ ಕೆಲವರಿಗೆ ನಮಗ್ ಮಕ್ಕಳಾಗ್ತಾರ ಆ ಥರದವ್ರು ಇರಬಹುದು ಇಲ್ಲಿ. ಆದ್ರಿಂದ ನೋ ದಟ್ ಯುವರ್ ಚಿಲ್ಡ್ರನ್ ಆರ್ ಪ್ರೊಟೆಕ್ಟೆಡ್. ಆ ಥರ ನಿಮ್ಗಿಲ್ಲಿ ಮೆಸೇಜಸ್ ಇದೆ ಏಂಜಲ್ಸ್ ಇಂದ. ನಿಮ್ಮ ಮಕ್ಕಳು ಮುಂದೆ ಚೆನ್ನಾಗಿರ್ತಾರೆ, ನಿಮ್ಗೊಳ್ಳೆ ಮಕ್ಕಳು ಹುಟ್ಟುತ್ತಾರೆ. ಆ ಥರ ನಿಮ್ಗಿಲ್ಲಿ ಮೆಸೇಜಸ್ ಇದೆ. ಕಾಂಪಿಟೇಷನ್, ಸಮನ್ ಕರೇಜ್ ಅಂಡ್ ಸೆಲ್ಫ್ ಕಾನ್ಫಿಡೆನ್ಸ್. ಕೆಲವು ಯಾವುದೇ ಕಾಂಪಿಟೇಷನ್ ಆಗಿರ್ಲಿ, ಯಾರದೇ ಜೊತೆ ಅವ್ರು ಚೆನ್ನಾಗಿದ್ದಾರೆ ನಮ್ಗಿಲ್ಲ, ಆ ಥರ ಎಲ್ಲ ಕೆಲವನ್ನ ಮನಸ್ಸಲ್ಲಿ ಅನ್ಕೊಳ್ಳೋದನ್ನ ಬಿಟ್ಟು ಡೋಂಟ್ ಕಂಪೇರ್ ಯುವರ್ ಸೆಲ್ಫ್. ಇನ್ನೊಬ್ರ ಜೊತೆ ನಿಮ್ಮನ್ನ ಹೋಲಿಸ್ಕೋಬೇಡಿ. ನಿಮ್ಮ ಲೈಫ್ ಏನಿದೆ ದೇವರು ಒಳ್ಳೇದೇ ಕೊಟ್ಟಿರ್ತಾನೆ, ಮುಂದೆ ಚೆನ್ನಾಗೂ ಆಗ್ತೀರಾ ನೀವು. ಇಲ್ಲಿ ಸೆಲೆಬ್ರೇಷನ್ ಇದೆ, ಮನಿ ಇದೆ, ಇನ್ನೇನ್ ಬೇಕು ಹೇಳಿ. ಕೆಲವರಿಗೆ ಜಾಬ್ ಅಲ್ಲಿ ಇನ್ಕ್ರಿಮೆಂಟ್ ಆಗಬಹುದು, ಒಳ್ಳೆ ಬಿಸ್ನೆಸ್ ಅಲ್ಲಿ ಪ್ರಾಫಿಟ್ ಆಗಬಹುದು. ಆ ಥರ ಎಲ್ಲ ಇರುವಾಗ ಇನ್ನೊಬ್ಬರ ಜೊತೆ ಕಂಪೇರ್ ಮಾಡಿಕೊಂಡು ನಿಮ್ಮನ್ನ ನೀವು ಲೋ ಮಾಡ್ಕೋಬೇಡಿ ಅನ್ನೋದು ಮೆಸೇಜ್ ಇಲ್ಲಿ ನಿಮ್ಗೆ. ಆದ್ರಿಂದ ಇದಕ್ಕೆ ಟ್ಯಾರೋ ಕಾರ್ಡ್ಸ್ ಏನ್ ಹೇಳ್ಬೋದು ನೋಡೋಣ. ನಿಮ್ಗೆ ಇಲ್ಲೂ ಎಲ್ಲರಿಗೂ ಒಳ್ಳೆ ಮೆಸೇಜಸ್ ಬಂದಿದೆ. ಆದ್ರಿಂದ ಇದಕ್ಕೆ ಟ್ಯಾರೋ ಕಾರ್ಡ್ಸ್ ಏನ್ ಹೇಳ್ಬೋದು ನೋಡೋಣ. ಟ್ಯಾರೋ ಕಾರ್ಡ್ಸ್ ಇಂದ ಏನೇನ್ ಮೆಸೇಜಸ್ ಬರುತ್ತೆ ನಿಮ್ಗೆ. ನಿಮ್ಗಾಗ್ಲೇ ಇಲ್ಲಿ ಸೆಲೆಬ್ರೇಷನ್ ಇದೆ, ಮನಿ ಬರ್ತಾ ಇದೆ. ನೋಡೋಣ ಇನ್ಯಾರು ಬರ್ತಾರೆ ಅಂತ. ಇಲ್ಲಿ ಹ್ಯಾಂಗ್ಡ್ ಮ್ಯಾನ್, ನೈಟ್ ಆಫ್ ಕಪ್ಸ್, ವಾವ್. ಇಲ್ಲಿ ಪೇಜ್ ಆಫ್ ಸಾರ್ಟ್ಸ್. ಇಲ್ಲಿ ಏನು ಹೇಳ್ತಾ ಹೋಗುತ್ತೆ, ಇಲ್ಲಿ ಯಾರ್ಯಾರದ್ದು ಎನರ್ಜಿ ಸ್ವಲ್ಪ ಡೌನ್ ಆಗಿತ್ತು ಇಷ್ಟು ದಿವಸ, ಒಂಥರ ಹ್ಯಾಂಗ್ಡ್ ಪರಿಸ್ಥಿತಿನಲ್ಲಿದ್ರಿ, ಅವ್ರಿಗೆಲ್ಲ ಇಲ್ಲೊಂದು ಟ್ರಾನ್ಸ್ಫಾರ್ಮೇಶನ್ ಇದೆ. ನಿಮ್ಮ ಲೈಫಲ್ಲಿ ಒಳ್ಳೆ ಕೆಲಸ ಸಿಗಬಹುದು. ಯಾರ್ಯಾರು ಜಾಬ್ ಹುಡುಕ್ತಾ ಇದ್ದೀರಾ ಅವ್ರಿಗೆಲ್ಲ ಒಂದು ನ್ಯೂಸ್ ಬರಬಹುದು ಅನ್ನೋದನ್ನು ಹೇಳ್ತಾ ಇದೆ. ನೈಟ್ ಆಫ್ ಕಪ್ಸ್, ಪರ್ಸನಲ್ ಲೈಫಲ್ಲಿ ಯಾರ್ಯಾರು ವೇಟ್ ಮಾಡ್ತಾ ಇದ್ದೀರಾ ಅವ್ರಿಗೆಲ್ಲ ನಿಮ್ ಲೈಫಲ್ಲಿ ಏನೋ ಒಂದು ಆಗಬಹುದು. ಆಲ್ರೆಡಿ ರಿಲೇಶನ್ಶಿಪ್ ನಲ್ಲಿ ಇದ್ರೆ ನಿಮ್ಗೊಂದು ಸೆಲೆಬ್ರೇಷನ್ ಇದೆ ಅನ್ನೋದೊಂದು ಬಂದಿತ್ತು ನಿಮ್ಗೆ. ಆ ಥರನೂ ನಿಮ್ಗೆ ಮೆಸೇಜಸ್ ಇದೆ. ಹಾಗೆ ನೋಡ್ತಾ ಹೋಗೋಣ ಏನ್ ಹೇಳತ್ತೆ ಟ್ಯಾರೋ ಕಾರ್ಡ್ಸ್ ನೋಡೋಣ. ಸ್ಟಾರ್ ಕಾರ್ಡ್, ವಾವ್. ನಿಮ್ಮ ವಿಶಸ್ಸು ಏನೇನು ಅನ್ಕೊಂಡಿದ್ದೀರಾ ಅದೆಲ್ಲ ಪೂರ್ತಿ ಆಗುತ್ತೆ. ಕ್ವೀನ್ ಆಫ್ ಪೆಂಟಕಲ್ಸ್, ಇಲ್ಲಿ 5 ಆಫ್ ವ್ಯಾಂಡ್ಸ್. ಇಲ್ಲೇನು ಹೇಳ್ತಾ ಹೋಗುತ್ತೆ ನಿಮ್ಗೆ, ನಿಮ್ಮ ಆಸೆಗಳು ಏನೇನಿತ್ತು, ಇಷ್ಟು ದಿವಸ ನನಗೆ ಒಳ್ಳೆ ಕೆಲಸ ಬೇಕು, ನನ್ನ ಲೈಫಲ್ಲಿ ಒಂದು ಒಳ್ಳೆ ವ್ಯಕ್ತಿ ಬರಬೇಕು, ಆ ಥರ ಎಲ್ಲ ಅನ್ಕೊಂಡಾಗ ಇಲ್ಲಿ ಕ್ವೀನ್ ಆಫ್ ಪೆಂಟಿಕಲ್ಸ್, ನಿಮ್ಗೆ ಒಳ್ಳೆ ಕೆಲಸ ಸಿಗುತ್ತೆ. ಯಾರೇ ಆಗಿರಬಹುದು, ಮೇಲ್ ಆರ್ ಫೀಮೇಲ್, ನಿಮ್ಗೆ ಒಳ್ಳೆ ಪೇಮೆಂಟ್ ಇರೋ ಅಂತ ಒಂದು ಜಾಬ್ ಸಿಗುತ್ತೆ, ಅಥವಾ ನಿಮ್ ಬಿಸ್ನೆಸ್ ಅಲ್ಲಿ ಒಳ್ಳೆ ಪ್ರಾಫಿಟ್ ಆಗುತ್ತೆ ಅನ್ನೋದು ಹೇಳ್ತಾ ಇದೆ. 5 ಆಫ್ ವ್ಯಾಂಡ್ಸ್, ಕೆಲವು ಆರ್ಗ್ಯುಮೆಂಟ್ಸ್ ಆಗಲಿ, ಕೆಲವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಲಿ, ಅದನ್ನ ಅವಾಯ್ಡ್ ಮಾಡ್ಕೋಬೇಕಾಗತ್ತೆ. ನೀವು ತುಂಬಾ ಮಾತಾಡೋದು ಅದೆಲ್ಲ ಕಡಿಮೆ ಮಾಡಿಕೊಂಡು ಸಂಬಂಧಗಳನ್ನ ಇಂಪ್ರೂವ್ ಮಾಡ್ಕೊಳ್ಳಿ ಅನ್ನೋದು ಹೇಳ್ತಾ ಇದೆ. ಅದರಿಂದ ನಿಮ್ಮ ಹೆಲ್ತ್ನು ಸರಿಯಾಗಬಹುದು. ಆ ಥರ ಇದೆ ನಿಮ್ಗೆ. ತುಂಬಾ ಆಸೆಗಳಿದೆ ನಿಮ್ಗೆ, ಹೌದು. ಇಲ್ಲಿ ಏಸ್ ಆಫ್ ಸಾರ್ಟ್ಸ್, 3 ಆಫ್ ಕಪ್ಸ್. ಇಲ್ಲಿ ಏನ್ ಹೇಳುತ್ತೆ ಅಂದ್ರೆ, ಕೆಲವ್ರಿಗೆ ಥರ್ಡ್ ಪಾರ್ಟಿ ಸಿಚುವೇಶನ್ ಇರಬಹುದು. ತುಂಬಾ ಯೋಚನೆ ಮಾಡ್ತಾ ಇದ್ದೀರಾ, ತುಂಬಾ ಆಂಗ್ಸೈಟಿ ಇದೆ, ಮೆಂಟಲಿ
ಡಿಸ್ಟರ್ಬ್ ಆಗಿದ್ದೀರಾ ಅನ್ನೋದು ಹೇಳ್ತಾ ಇದೆ. ಕೆಲವರು ಮೂವ್ ಆನ್ ಆಗಿದ್ದೀರಾ ಅನ್ನೋದನ್ನು ಹೇಳ್ತಾ ಇದೆ. ಆದ್ರಿಂದ ಕೆಲವು ನಿಮ್ಮ ಸಮಸ್ಯೆಗಳಿರಬಹುದು, ಮಾನಸಿಕವಾಗಿ ಮೆಂಟಲ್ ಹೆಲ್ತ್ ಬಗ್ಗೆ ಗಮನ ಕೊಡಬೇಕಾಗುತ್ತೆ ಅನ್ನೋದನ್ನ ಬರ್ತಾ ಇದೆ. ಯಾವುದೇ ಯೋಚನೆಗಳಿರಬಹುದು, ಡಿಸಪಾಯಿಂಟ್ಮೆಂಟ್ಸ್ ಇರಬಹುದು, ಬ್ರೇಕಪ್ಸ್ ಇರಬಹುದು, ಅದನ್ನೆಲ್ಲ ಬಿಟ್ಟು ಥರ್ಡ್ ಪಾರ್ಟಿ ಸಿಚುಯೇಷನ್ ಇರಬಹುದು, ಅದನ್ನೆಲ್ಲ ಮರೆತು ನಿಮ್ಮ ಮನಸ್ಸನ್ನ ಹೀಲ್ ಮಾಡ್ಕೊಳ್ಳಿ ಅನ್ನೋದು ಇಲ್ಲೊಂದು ಮೆಸೇಜ್ ಇದೆ. ನಿಮಗೆ ಬರೋ ದಿವಸಗಳಲ್ಲಿ ನಿಮ್ಮ ಮನಸ್ಸಿನ ಹೆಲ್ತ್, ಮಾನಸಿಕವಾಗಿ ನೀವು ಸ್ವಲ್ಪ ಸ್ಟ್ರಾಂಗ್ ಆಗಬೇಕಾಗುತ್ತೆ ಅನ್ನೋದು ಹೇಳ್ತಾ ಇದೆ. ನೈಟ್ ಆಫ್ ಸಾರ್ಟ್ಸ್, ಮತ್ತೆ ಹೀಲಿಂಗ್ ಹೇಳ್ತಾ ಇದೆ. ಯಾವುದೇ ವ್ಯಕ್ತಿನಾಗಿರಬಹುದು, ಜಾಬ್ ಆಗಿರಬಹುದು, ಏನೇ ಪರಿಸ್ಥಿತಿ ಇರಬಹುದು, ಚೇಸ್ ಮಾಡೋದನ್ನ ಬಿಡಿ. ತುಂಬಾ ಯೋಚನೆ ಮಾಡೋದು, ತುಂಬಾ ಹಿಂದಿಂದೆಲ್ಲ ನೆನಗಿಸ್ಕೊಂಡು ಕೊರಗೋದು, ಅದೆಲ್ಲ ಬಿಟ್ಟು ನಿಮ್ಮ ಮನಸ್ಸನ್ನ ಹೀಲ್ ಮಾಡ್ಕೊಳ್ಳಿ ಅನ್ನೋದು ಮತ್ತೆ ನಿಮಗೆ ಒಂದು ಅಡ್ವೈಸ್ ಬರ್ತಾ ಇದೆ. ಯಾವುದೇ ಆಸೆಗಳ ಹಿಂದೆ ಓಡೋದನ್ನ ಸ್ವಲ್ಪ ಕಡಿಮೆ ಮಾಡಿಕೊಂಡಾಗ ನಿರಾಸೆ ಆಗೋದು ತಪ್ಪುತ್ತೆ, ಜೀವನ ಸುಖಮಯವಾಗಿರುತ್ತೆ ಅನ್ನೋದನ್ನ ಹೇಳ್ತಾ ಇದೆ. ನಿಮ್ಗೆ ಇಲ್ಲೊಂದು ಅಡ್ವೈಸ್ ಇದು. ಫೈನಲ್ ಕಾರ್ಡ್, ಕಿಂಗ್ ಆಫ್ ಪ್ಯಾಂಟಿಕಲ್ಸ್. ಮೊದಲು ಕ್ವೀನ್ ಆಫ್ ಪ್ಯಾಂಟಿಕಲ್ಸ್ ಬಂದಿತ್ತು, ಈಗ ಕಿಂಗ್ ಆಫ್ ಪ್ಯಾಂಟಿಕಲ್ಸ್ ಬಂದಿದೆ. ಇಲ್ಲಿ ನೀವು ಯಾರೇ ಇರಬಹುದು, ನಿಮ್ಮ ಲೈಫಲ್ಲಿ ಒಂದು ಅಬಂಡೆನ್ಸ್ ಇದೆ. ನಿಮ್ಗೆ ಮೊದಲೇ ಮನಿ ಕಾರ್ಡ್ ಬಂದಿತ್ತು ಒರಾಕಲ್ ಕಾರ್ಡ್ಸ್ ಅಲ್ಲಿ. ಆದ್ರಿಂದ ನಿಮ್ಮ ಬಿಸ್ನೆಸ್ ಆಗಿರಬಹುದು, ನಿಮ್ಮ ಜಾಬ್ ಆಗಿರಬಹುದು, ಬರೋ ದಿವಸಗಳಲ್ಲಿ ಫೈನಾನ್ಷಿಯಲಿ ನೀವು ಚೆನ್ನಾಗಿ ಗ್ರೋ ಆಗ್ತೀರಾ ಅನ್ನೋದು ಹೇಳ್ತಾ ಇದೆ. ನಿಮ್ಮ ಲೈಫು ಹೀಗೆ ಮುಂದೆ ಚೆನ್ನಾಗಾಗ್ಲಿ, ನೀವೇನೇನು ಅನ್ಕೊಂಡಿದ್ದೀರಾ ಅದೆಲ್ಲ ನಿಮ್ಮ ಲೈಫಲ್ಲಿ ನಡೀಲಿ ಅಂತ ಹೇಳ್ತಾ ನಾನು ಈ ರೀಡಿಂಗ್ ಮುಗಿಸ್ತಾ ಇದ್ದೀನಿ. ನನ್ನ ರೀಡಿಂಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ನೋಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.